ವಿಕ್ರಮಾದಿತ್ಯ ಮತ್ತು ಬೇತಾಳ ಕಥೆಗಳು. ಒಂದೊಮ್ಮೆ ಪ್ರಾಚೀನ ಭಾರತದ ಉದಯಗಿರಿಯಲ್ಲಿ ವಿಕ್ರಮಾದಿತ್ಯ ಎಂಬ ಶೂರವೀರ ಧೈರ್ಯವಂತ ರಾಜನು ಆಳುತ್ತಿದ್ದ. ಅವನು ತನ್ನ ನ್ಯಾಯಬದ್ಧ ಆಡಳಿತದಿಂದ ಪ್ರಜೆಗಳ ಹಿತದೃಷ್ಟಿಯಿಂದ ಪ್ರಸಿದ್ಧನಾಗಿದ್ದನು. ಒಂದು ದಿನ ಒಬ್ಬ ತಪಸ್ವಿ ವಿಕ್ರಮಾದಿತ್ಯನ ಬಳಿ ಬಂದು, ಮಹಾರಾಜನೇ, ನನಗೆ ಒಂದು ಕಾರ್ಯ ಇದೆ. ನೀನು ಸಹಾಯ ಮಾಡಿದರೆ ಮಹೋನ್ನತ ಫಲ ನಿನ್ನದು ಎಂದು ಕೇಳಿದರು. ರಾಜ ವಿಕ್ರಮಾದಿತ್ಯರು, ತಪಸ್ವಿವರೇ, ಧರ್ಮಕ್ಕಾಗಿ ಪ್ರಾಣವನ್ನು ನೀಡಲು ಸಿದ್ಧನಿದ್ದೇನೆ, ಹೇಳಿ ಯಾವ ಸಹಾಯ ಬೇಕು ಎಂದು ಹೇಳಿದರು. ತಪಸ್ವಿ ಹೇಳಿದರು, ಅರಣ್ಯದಲ್ಲಿ ಒಂದು ಸ್ಮಶಾನವಿದೆ. ಅಲ್ಲಿ ಒಂದು ಶವವಿದೆ. ಅದು ಮರದಿಂದ ತೂಗಿದಂತೆ ಇರುತ್ತದೆ. ಅದನ್ನು ನನಗೆ ತಂದುಕೊಡಿ. ಆದರೆ ಒಮ್ಮೆ ಅದನ್ನು ಎತ್ತಿದರೆ ಅದು ಮಾತನಾಡಲು ಪ್ರಾರಂಭಿಸುತ್ತದೆ. ಉತ್ತರ ನೀಡಿದರೆ ಅದು ಮರಕ್ಕೆ ಹಾರಿ ಹೋಗುತ್ತೆ. ಹಾಗೆ ನಾನಾ ಪ್ರಶ್ನೆಗಳೊಂದಿಗೆ ಶವವನ್ನು ತಂದುಕೊಡಬೇಕು. ರಾಜ ವಿಕ್ರಮಾದಿತ್ಯರು, ಆಗಲಿ, ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ರಾಜ ವಿಕ್ರಮಾದಿತ್ಯರು ಶವವನ್ನು ತರಲು ಹೊರಡುತ್ತಾರೆ. ಅಲ್ಲಿ ರಾಜ ವಿಕ್ರಮಾದಿತ್ಯ ಅದ್ಭುತ ಶವವೊಂದನ್ನು ಕಾಣುತ್ತಾರೆ. ಅದು ತಲೆಬುರುಡೆಯಿಂದ ಕೂಡಿದೆ, ಆದರೆ ಸುಗಂಧವೂ ಇದೆ. ರಾಜ ವಿಕ್ರಮಾದಿತ್ಯ ಅದನ್ನು ಎತ್ತಿದಾಗ ಶವವು ಬೇತಾಳವಾಗಿ ನಗುತ್ತಾ ಕೇಳುತ್ತದೆ. ಬೇತಾಳ, ರಾಜನೇ, ನಾನು ನಿನ್ನನ್ನು ಕೇಳುತ್ತೇನೆ. ಈ ಪ್ರಶ್ನೆಗೆ ನೀನು ಉತ್ತರ ತಪ್ಪಿದರೆ ನಿನ್ನ ತಲೆ ಸಿಡಿಯುತ್ತದೆ. ಆದರೆ ಉತ್ತರ ಗೊತ್ತಿದ್ದರೂ ನೀನು ಮೌನವಾಗಿದ್ದರೆ ನಾನು ಮರಕ್ಕೆ ಹಾರಿ ಹೋಗುತ್ತೇನೆ ಎಂದು ಬೇತಾಳ ಹೇಳಿತು. ಬೇತಾಳ ಕಥೆಯನ್ನ ಹೇಳಲು ಶುರು ಮಾಡಿತು. ಒಂದು ರಾಜ್ಯದಲ್ಲಿ ಒಬ್ಬ ಸುಂದರ ರಾಜಕುಮಾರ ಇರ್ತಾನೆ. ಆ ರಾಜಕುಮಾರನಿಗೆ ಒಬ್ಬ ರಾಜಕುಮಾರಿಯ ಜೊತೆ ಮದುವೆ ಮಾಡಲು ನಿಶ್ಚಯ ಮಾಡಲಾಗುತ್ತೆ. ಆದರೆ ವಿವಾಹದ ದಿನದಂದು ರಾಜಕುಮಾರಿ ಮದುವೆಯನ್ನ ತಡೆಯುತ್ತಾಳೆ. ಈ ಮದುವೆ ನಡೆಯಬೇಕಾದರೆ ನನ್ನ ಮನೆ ದೇವರಿಗೆ ಬಲಿಯಾಗಿ ನಿನ್ನ ತಲೆಯನ್ನು ಕೊಡಬೇಕೆಂದು ರಾಜಕುಮಾರನಿಗೆ ಕೇಳುತ್ತಾಳೆ. ರಾಜಕುಮಾರ ಏನೂ ಹೇಳದೆ ತನ್ನ ತಲೆಯನ್ನು ಬಲಿ ಕೊಡಲು ಸಿದ್ಧನಾಗುತ್ತಾನೆ. ಆದರೆ ಕೊನೆ ಕ್ಷಣದಲ್ಲಿ ಆ ಮನೆ ದೇವರು ಕಾಣಿಸಿಕೊಂಡು ಅವರ ನಿಷ್ಠೆಗೆ ಸಂತೋಷಪಟ್ಟು ಅವರನ್ನು ಆಶೀರ್ವದಿಸಿ ಬದುಕನ್ನು ಕೊಡುತ್ತಾರೆ. ಹೀಗೆ ಕಥೆಯನ್ನು ಹೇಳಿದ ಬೇತಾಳ, ಓ ರಾಜ ವಿಕ್ರಮ, ಈ ಕಥೆಯಲ್ಲಿ ಯಾರು ಧರ್ಮಾತ್ಮ, ಯಾರು ಹೆಚ್ಚು ಬಲಿ ನೀಡಿದವರು, ರಾಜಕುಮಾರನ ಅಥವಾ ಹೆಣ್ಣು ಅಥವಾ ದೇವತೆಯ ಎಂದು ಕೇಳುತ್ತೆ. ಬೇತಾಳನ ಪ್ರಶ್ನೆಗೆ ರಾಜ ವಿಕ್ರಮಾದಿತ್ಯ ಹೇಳ್ತಾರೆ, ಹೆಣ್ಣು ತನ್ನ ಪ್ರೀತಿಗಾಗಿ ಅತ್ಯಂತ ಕಠಿಣ ಬೇಡಿಕೆ ಇಟ್ಟಳು. ರಾಜಕುಮಾರ ಪ್ರೀತಿಗಾಗಿ ಜೀವತ್ಯಾಗಕ್ಕೂ ಸಿದ್ಧನಾದನು. ಆದರೆ ದೇವರು ಅವರ ನಿಷ್ಠೆಯ ಬೆಲೆ ಗುರುತಿಸಿ ಬದುಕನ್ನು ಕೊಟ್ಟರು. ಎಲ್ಲರೂ ಧರ್ಮಬದ್ಧರು. ಆದರೆ ರಾಜಕುಮಾರನ ತ್ಯಾಗವೇ ಶ್ರೇಷ್ಠ. ಹೀಗೆಂದು ವಿಕ್ರಮಾದಿತ್ಯ ಬೇತಾಳನಿಗೆ ಉತ್ತರ ನೀಡುತ್ತಾನೆ. ಬೇತಾಳ ನಗುತ್ತಾ, ನೀನು ಉತ್ತರ ಕೊಟ್ಟೆ, ಆದ್ದರಿಂದ ನಾನು ಮರಕ್ಕೆ ಹಾರುತ್ತೇನೆ. ಹೀಗೆ ಬೇತಾಳ ಮತ್ತೆ ಮರಕ್ಕೆ ಹಾರಿ ಹೋಗುತ್ತೆ. ಹೀಗೆ ಬೇತಾಳ ಮರದ ಮೇಲೆ ಹಾರಿ ಹೋದ ಮೇಲೆ ವಿಕ್ರಮಾದಿತ್ಯ ಮತ್ತೆ ಶವವನ್ನು ಮರದಿಂದ ಇಳಿಸಿಕೊಂಡು ಬರಲು ಮುಂದುವರಿದ.